ನಮ್ಮ ರಾಜ್ಯದ್ದು ನಮ್ಮ ದೇವೇಗೌಡರು ನಮ್ಮ ರಾಜಕೀಯ ಗುರುಗಳವರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ವಿದ್ಯಾರ್ಥಿಗಳು ಮುಂದೆ ಬರಬೇಕಾದರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಂತಹ ಕೆಲಸವನ್ನ ಪೋಷಕರು ಮಾಡಬೇಕು ಎಂದು ವಸತಿ ಮತ್ತು ವಕ್ಫ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವ ಜಮೀರ್ ಅಹ್ಮದ್ ಖಾನ್ ತಿಳಿಸಿದರು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅನಿವಾಳು ಗ್ರಾಮದಲ್ಲಿ ಸುಮಾರು 6 ಎಕರೆ ಪ್ರದೇಶದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಕಾಲೇಜು ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ಕಡು ಬಡತನದಲ್ಲಿ ವ್ಯಾಸಂಗ ಮಾಡಿ ದೇಶದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಮತ್ತು ನನ್ನ ರಾಜಕೀಯ ಗುರು ಮಾಜಿ ಪ್ರಧಾನಿ ದೇವೇಗೌಡರು ಬಡತನದಲ್ಲೇ ಶಿಕ್ಷಣವನ್ನ ಪಡೆದಿದ್ರು. ಬಡತನವಿದ್ರೂ ಮಕ್ಕಳ ಶಿಕ್ಷಣಕ್ಕೆ ಕೊರತೆಯಾಗಬಾರದು. ನಾನು ಸ್ನೇಹಿತರ ಸಹವಾಸದಿಂದ ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗಲಿಲ್ಲ. ಅದನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದೇನೆ ಎಂದರು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 3,150 ಕೋಟಿ ಹಣವನ್ನ ಮೀಸಲಿಟ್ಟಿದ್ದು ಶಿಕ್ಷಣಕ್ಕಾಗಿ 1,050 ಕೋಟಿ ಬಳಕೆ ಮಾಡಲಾಗುತ್ತಿದೆ ಎಂದರು. ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸರ್ಕಾರ ಎಲ್ಲ ಸವಲತ್ತುಗಳನ್ನು ನೀಡಿದ್ರೂ ಮಕ್ಕಳ ಪ್ರವೇಶಾತಿ ಕ್ಷೀಣಿಸುತ್ತಿದೆ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ ಎಂಬ ಪೋಷಕರ ಅಭಿಪ್ರಾಯವಾಗಿದೆ. ಶಿಕ್ಷಕರು ಅಧ್ಯಯನ ನಡೆಸಿ ಗುಣಮಟ್ಟದ ಶಿಕ್ಷಕ ನೀಡದಿದ್ದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬರುತ್ತವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮುಂದಿನ ವರ್ಷದಲ್ಲಿ ಈ ಶಾಲೆಗೆ ಸಿಬಿಎಸ್ಇ ಪಠ್ಯಕ್ರಮವನ್ನು ಮಂಜೂರು ಮಾಡಿಸುವಂತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮನವಿ ಮಾಡಿದರು. ಕರ್ನಾಟಕ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ನಿರ್ದೇಶಕ ಜಿಲಾನಿ ಎಚ್ ಮಕಾಶಿ ಮಾತನಾಡಿ, 6ನೇ ತರಗತಿಯಿಂದ ಪಿಯುಸಿವರೆಗೆ ಶಿಕ್ಷಣ ನೀಡುವುದರ ಜೊತೆಗೆ ದೇಶ ವಿದೇಶಗಳಲ್ಲಿ ವೃತ್ತಿಪರ ಕೋರ್ಸ್ಗಳನ್ನು ಅಧ್ಯಯನ ಮಾಡುತ್ತಿರುವವರಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದೇವೆ. ಉದ್ಯೋಗಕ್ಕೆ ಅಣಿಗೊಳಿಸಲು ಸಿಇಟಿ, ನೀಟ್ ಹಾಗೂ ಐಎಎಸ್, ಕೆಎಎಸ್ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಿದ್ದೇವೆ ಎಂದರು. ಇನ್ನು 2023 ಹಾಗೂ 24ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೈಸೂರು ಜಿಲ್ಲಾ ಅಲ್ಪಸಂಖ್ಯಾತರ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಸಚಿವ ಜಮೀರ್ ಅಹ್ಮದ್ ಖಾನ್ ಮಕ್ಕಳನ್ನು ಉತ್ತೇಜಿಸಲು ವೈಯಕ್ತಿಕವಾಗಿ ಪ್ರತಿಭಾ ಪುರಸ್ಕೃತ ವಿದ್ಯಾರ್ಥಿಗಳಿಗೆ ತಲಾ 10,000 ರೂಪಾಯಿಗಳನ್ನು ನೀಡಿದ್ದಾರೆ. ನಮ್ಮ ರಾಜ್ಯದ್ದು ನಮ್ಮ ದೇವೇಗೌಡರು ನಮ್ಮ ರಾಜಕೀಯ ಗುರುಗಳವರು. ನಾನು ಆ ಪಕ್ಷದಲ್ಲಿ ಈ ಮಟ್ಟಿಗೆ ನಾನು ಬೆಳೆದಿದ್ರು. ಒಬ್ಬ ರಾಜಕಾರಣಿಗೆ ಯಾರನ್ನ ಗುರು ಇದ್ದೇ ಇರ್ತಾನೆ. ನನಗಂದ್ರೆ ರಾಜಕೀಯದಲ್ಲಿ ನನ್ನ ದೇವೇಗೌಡರನ್ನ ರಾಜಕೀಯ ಗುರು ಅಂತ ನನ್ನ ಗಂಟ ಘೋಷವಾಗಿ ನಾನು ಎಲ್ಲ ಕಡೆ ಹೇಳ್ತೀನಿ. ಯಾಕಂದ್ರೆ ಗುರು ಇಲ್ಲ ಅಂದ್ರೆ ಯಾರು ಬೆಳೆಯಕ್ಕೆ ಸಾಧ್ಯ ಆಗಲ್ಲ. ಒಬ್ಬೊಬ್ರಿಗೊಬ್ಬ ಗುರು ಇರ್ತಾರೆ. ಆ ಪಕ್ಷ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದ್ದೀನಿ. ಇವತ್ತು ಯಾರು ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರಂತ ಯಾರು ನಿರೀಕ್ಷೆ ಇಟ್ಟಿಲ್ಲ. ಯಾರು ನಿರೀಕ್ಷೆ ಇಟ್ಟಿದ್ರ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ. ರೈತರ ಮಕ್ಕಳು ಅವ್ರಿಗೂ ಇದೇ ತರ ಕಷ್ಟ. ಅಬ್ದುಲ್ ಕಲಾಂ ಸಾಹೇಬ್ರಿಗೆ ಹೆಂಗ್ ಕಷ್ಟ ಆಯ್ತು, ಅವ್ರಿಗೂ ಅದೇ ತರ ಕಷ್ಟ ಆಯ್ತು. ಅವರು ಒಂದೇ ಜೊತೆ ಬಟ್ಟೆ ಅಂತೆ. ಅವರು 3 ಟೈಮಲ್ಲಿ 2 ಟೈಮೇ ಊಟ ಸಿಗ್ತಾ ಇದ್ದ ತಿನ್ನ ಇದ್ದಿದ್ದು. ಅವ್ರು ಯಾವ ಮಟ್ಟಿಗೆ ಬೆಳೆದ್ರು ಅಂದ್ರೆ ಪ್ರಧಾನಮಂತ್ರಿ ಅವ್ರಿಗೆ. ಅದ್ರಲ್ಲಿ ನಿಮ್ಮಲ್ಲಿ ನೀವು ಏನ್ ಬೇಕಾದ್ರೂ ಆಗ್ಬೋದು. ನೀವು ದೇಶದ ಭವಿಷ್ಯನೇ ಇಲ್ಲ. ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ಹೇಳೋದು, ದಯಮಾಡಿ ಓದೋ ಕಡೆ ತಾವು ಗಮನ ಕೊಡಿ. ನಿಮ್ಮ ತಂದೆ ತಾಯಿ ಒಂದು ವಿಶ್ವಾಸ ಇಟ್ಟು ನಮ್ಮ ಮಕ್ಕಳು ಏನಾರ ಈ ನಡುವೆ ನೋಡಿದ್ರೆ ವೆಂಕಟೇಶನ್ ಹೇಳ್ದಂಗೆ ಮುಂಚೆ ಎಜುಕೇಶನ್ ಕಡೆ ತಂದೆ ತಾಯಿಗೆ ಗಮನ ಕೊಡ್ತಾ ಇಲ್ಲ. ಈ ನಡುವೆ ಅವನು ಆಟೋ ಚಾಲಕನ ಇರಲಿ, ಕೂಲಿ ಮಾಡೋನಿರ್ಲಿ, ಇಲ್ಲಪ್ಪ ನಾನು ಹಿಂಗಿದ್ದೀನಿ, ನನ್ನ ಮಕ್ಕಳು ಈ ತೊಂದರೆ ಅನುಭವಿಸ್ಬಾರ್ದು, ಅವ್ರು ಚೆನ್ನಾಗಿ ಕಲ್ಬೇಕಂತ ಹೇಳ್ಬಿಟ್ಟು ಅವರು ಒಬ್ಬ ಆಟೋ ಡ್ರೈವರ್ನು ಮಕ್ಕಳಿಗೆ ಓದ್ಸಕ್ಕೆ ಪ್ರಯತ್ನ ಬೀಳ್ತಾನೆ. ನಾವು ಬಹಳ ಜನ ಇಲ್ಲೂ ಪೇರೆಂಟ್ಸ್ ಇರ್ತಾರೆ, ಅವರನ್ನು ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನಿಮ್ಮ ಮಕ್ಕಳನ್ನ ಓದೋ ಕಡೆ ನೀವು ಗಮನ ಕೊಡಬೇಕು. ಅದು 3 ಟೈಮ್ ನಾನು ಇನ್ನೊಂದು ಆಶ್ಚರ್ಯ ವಿಚಾರ ಹೇಳ್ಬೇಕು. ನಮ್ಮ ಸಮಸ್ಯೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ ಅಂತ ಬಹಳ ಜನ ಹೇಳ್ತಾರೆ. ನಾವು ಯೋಚನೆ ಮಾಡಬೇಕು, ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಏನ್ ಕಾರಣ ಕಡಿಮೆ ಆಗ್ತಾ ಇದೆ. ನಾವು ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗುತ್ತೆ.
ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಇವತ್ತು ನಮ್ಮ ಪೋಷಕರಲ್ಲಿದೆ. ಹಿಂದೆ ಹೆಣ್ಮಕ್ಳ ವಿದ್ಯಾಭ್ಯಾಸ ಕಡಿಮೆ ಇತ್ತು. ಈಗ ಜನರೇಷನ್ ಬಂದಂಗೆ ಹೆಣ್ಮಕ್ಳೆಲ್ಲ ವಿದ್ಯಾಭ್ಯಾಸ SSLC ಓದಿರ್ಬೋದು, PUC ಓದಿರ್ಬೋದು, ಡಿಗ್ರಿ ಓದಿರ್ಬೋದು. ಅವರೆಲ್ಲರಿಗೂ ಏನ್ ಆಸೆ ಇರ್ತದೆ, ಗಂಡಸರಿಗೆ ಹೆಚ್ಚಾಗಿ ಹೆಂಗಸರಿಗೆ, ಹೆಣ್ಮಕ್ಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಚೆನ್ನಾಗಿ ಓದಿಸ್ಬೇಕು ನಮ್ಮ ಮಕ್ಕಳನ್ನ ಅಂತಕ್ಕಂಥ ಏನು ಆಸೆ ಅವ್ರಿಗೆ ಇರ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಎಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ, ಎಲ್ಲಿ ಚೆನ್ನಾಗಿ ನಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸ್ತಾರೆ ಅಂತ ಕಡೆ ಸೇರಿಸ್ಬೇಕು ಅಂತಕ್ಕಂಥ ಅಭಿಲಾಷೆ ಸಹಜವಾಗಿ ಅವರಿಗೆ ಬರ್ತದೆ. ಆ ದೃಷ್ಟಿಯಿಂದ ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ನಾವು ಇಂಪ್ರೂವ್ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಬಹುತೇಕ ಮುಚ್ಚತಕ್ಕಂಥ ಪರಿಸ್ಥಿತಿ ಬರಬಹುದು. ಇಂಗ್ಲಿಷ್ ಮೀಡಿಯಂ